ಆತ್ಮೀಯ ಬಂಧುಗಳೇ, ಶ್ರದ್ಧೆಯ ತಂದೆ ತಾಯಂದಿರೇ, ನಲ್ಮೆಯ ಸಾಹಿತ್ಯಾಭಿಮಾನಿಗಳೇ, ಈ ಕಗ್ಗದಲ್ಲೂ ಕೂಡ ಜಗತ್ತಿನಲ್ಲಿ ನಡೀತಾ ಇರುವಂತಹ ಹಿಂಸೆ, ನರಮೇಧ ಮತ್ತು ಯುದ್ಧ ಅಂತಕ್ಕಂತಹ ಭೀಷಣತೆಯ ಉದಾಹರಣೆಗಳನ್ನು ಇಲ್ಲಿ DVG ಅವರು ಕೊಡ್ತಾ ಹೋಗಿದ್ದಾರೆ. ಜನಕ್ಕೆ ಸ್ವಾತಂತ್ರ್ಯ ಬಂದುದರ ಪರಿಣಾಮವೇನು ಅಂತ ಒಂದು ಸುಂದರವಾದಂಥ ಪ್ರಶ್ನೆಯನ್ನು ಕೇಳಿ ಈ ಕಗ್ಗವನ್ನು ಶುರು ಮಾಡ್ತಾರೆ. ಅದು ಹೇಗಿದೆ ಅಂತಂದರೆ, ಪುರುಷ ಸ್ವತಂತ್ರತೆಯ ಪರಮಸಿದ್ಧಿಯದೇನು, ಧರಣಿಗನು ದಿನದ ರಕ್ತಾಭಿಷೇಚನೆಯೇ. ಕರವಾಲವನು ಪುಷ್ಪ ಸರವೆಂದು ಸೆಳೆದಾಡೆ, ಪರಿಮಳವ ಸೂಸುವುದೆ ಮಂಕುತಿಮ್ಮ ಮಂಕುತಿಮ್ಮ. ಜನಕ್ಕೆ ಸ್ವಾತಂತ್ರ್ಯ ಬಂದುದರ ಪರಿಣಾಮವೇನು, ಎಲ್ಲರಿಗೂ ಸ್ವತಂತ್ರ ಬಂದುದರ ಒಂದು ಪರಮ ಸಿದ್ಧಿ ಏನು ಅಂತ ಕೇಳ್ತಾರೆ. ಅವರುಗಳಲ್ಲೆಲ್ಲ ಸಾಧಿಸಿದ್ದು ಏನಾದರೂ ಇದೆಯಾ ಇದರಿಂದ, ಅವರಿಗೆ ಇದರಿಂದ ಆದಂತಹ ಪ್ರಯೋಜನವೇನು ಅಂತ ಕೇಳ್ತಾರೆ. ಯುದ್ಧ, ಕಲಹ, ಹಿಂಸೆ, ನರಮೇಧ ಇವೇ ಏನು ಸ್ವಾತಂತ್ರ್ಯದ ಪರಮಸಿದ್ಧಿ? ಇವುಗಳಿಂದ ಭೂತಾಯಿಗೆ ನಿತ್ಯವೂ ರಕ್ತಾಭಿಷೇಕವೇ ಆಗ್ತಾ ಇದೆ ಹೊರತು ಇದರಿಂದ ಆದಂತಹ ಪ್ರಯೋಜನವಂತೂ ಏನೂ ಇಲ್ಲ. ಅದಕ್ಕೊಂದು ಸುಂದರವಾದಂತಹ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಕರವಾಲವನು ಪುಷ್ಪ ಸರವೆಂದು ಸೆಳೆದಾಡೆ, ಪರಿಮಳವ ಸೂಸುವುದೇ ಮಂಕುತಿಮ್ಮ ಅಂತ ಕೇಳ್ತಾರೆ. ಅಂದರೆ ಬೀಸು ಕತ್ತಿಯನ್ನು ಹೂ ಅಂದ್ಕೊಂಡು ಎಳೆದಾಡಿದ್ರೆ ಅಥವಾ ಅದನ್ನು ಬೀಸಾಡಿದ್ರೆ ಅದರಿಂದ ಏನಾಗುತ್ತೆ? ವಿವೇಕ ಇರುವಂತಹ ಯಾರಾದರೂ ಕೂಡ ಇದಕ್ಕೆ ಉತ್ತರವನ್ನು ಕೊಡಬಲ್ಲ. ಅದರಿಂದ ಆಗೋದು ಬರೀ ರಕ್ತ ಸಿಂಚನ, ಕೈ ಮೈಯೆಲ್ಲ ರಕ್ತವೇ ಆಗುತ್ತೆ ಹೊರತು ಇನ್ನೊಬ್ಬರ ಬಲಿ ಆಗುತ್ತೆ ಹೊರತು ಕರವಾಲವನು ಅಂದರೆ ಬೀಸು ಕತ್ತಿಯನ್ನು ಹೂ ಅಂತ ಎಳೆದಾಡಿದ್ರೆ ಅದರಿಂದ ಹೂವಿನ ಸುಗಂಧ ಮಾತ್ರ ಬರೋದಿಲ್ಲ. ನೋಡಿ, ಹೂವಿನ ಸುಗಂಧ ಸೂಸುವುದೇ ಅಂತ ಕೇಳ್ತಾರೆ. ಎಂತಹ ಅದ್ಭುತವಾದಂತಹ ಕಗ್ಗ ಇದು. ಮನುಷ್ಯ ಮಾತ್ರ, ಪ್ರಾಣಿಗಳೆಲ್ಲರೂ ಕೂಡ ಇದನ್ನು ಅರ್ಥ ಮಾಡಿಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಯಾಕೆಂತಂದರೆ ಪ್ರಪಂಚದಲ್ಲಿ ಈಗ ಆಗ್ತಾ ಇರೋದನ್ನು ಆಗಲೇ DVG ಅವರು ಬಹಳ ಚೆನ್ನಾಗಿ ವರ್ಣಿಸಿದ್ದಾರೆ, ಬರೆದಿದ್ದಾರೆ ಅಂತ ಹೇಳ್ಬೋದು. ಮನುಷ್ಯನ ನೀಚ ಬುದ್ಧಿಯ ಪರಮ ಪರಿಣಾಮ ಇಲ್ಲಿ ವ್ಯಕ್ತವಾಗಿದೆ. ಇಲ್ಲಿ ಯುದ್ಧದ ಭೀಕರತೆಯ ಜೊತೆಗೆ ಮನುಷ್ಯನಿಗೆ ಒಂದು ಸಂದೇಶ ಕೂಡ ಇಲ್ಲಿ ಹೇಳ್ತಾ ಹೋಗ್ತಾರೆ DVG ಅವರು. ಮನುಷ್ಯ ಸ್ವಾತಂತ್ರ್ಯದ ಅನುಭವವನ್ನೇನೋ ಬಯಸ್ತಾನೆ, ಆದರೆ ಅದರ ನಿಜವಾದಂತಹ ಅರ್ಥ ಅವನಿಗೆ ಇನ್ನೂ ಗೊತ್ತಾಗಿಲ್ಲ ಅಂತ ಹೇಳ್ಬೋದು. ಸ್ವಾತಂತ್ರ್ಯದ ಮೂಲ ಅರ್ಥ ಬಾಳು, ಬಾಳಲು ಬಿಡು, ಲಿವ್ ಲೆಟ್ ಲಿವ್ ಅಂತಾರಲ್ಲ ಹಾಗೆ. ಆದರೆ ಮನುಷ್ಯನ ಅವಿವೇಕದಿಂದ ಈ ಅರ್ಥ ನಶಿಸಿ ಹೋಗ್ತಾ ಇದೆ. ಮನುಷ್ಯ ತನ್ನ ಸ್ವಾರ್ಥ ಮತ್ತು ತನ್ನ ದುರಾಸೆಯ ಒಂದು ಪರಮೋದ್ದೇಶವನ್ನು ಹೇಗಾದರೂ ಮಾಡಿ ಪೂರೈಸ್ಕೋಬೇಕು ಅನ್ನುವಂತಹ ಒಂದು ಮಹದಾಸೆಯಿಂದ ಇನ್ನೊಬ್ಬರ ಯೋಚನೆಯನ್ನು ಕೂಡ ಮಾಡಲ್ಲ. ಹೀಗಾದಾಗ ಮನುಷ್ಯ ಮನುಕುಲಕ್ಕೆ ಕಂಟಕಪ್ರಾಯನಾಗ್ತಾ ಹೋಗ್ತಾನೆ. ಶಕ್ತಿಯ ಸ್ವತಂತ್ರದ ಸರ್ವೋಚ್ಚ ಗುರಿ ಏನು ಅಂತ ಯಾರಾದರೂ ಕೇಳಿದ್ರೆ ಅದಕ್ಕೆ ಸುಂದರವಾದಂತಹ ಉದಾಹರಣೆಯನ್ನ ಇಲ್ಲಿ DVG ಅವರು ಕೊಡ್ತಾರೆ. ಅವರೇ ಇನ್ನೊಂದು ಕಗ್ಗದಲ್ಲಿ ಹೇಳೋ ಥರ, ಪುರುಷ ಬುದ್ಧಿಯೇ ಸಾಕು ವರಸಿದ್ಧಿಗೆಂದಲ್ಲ, ಪುರುಷ ಬುದ್ಧಿಯೇ ಸಾಕು ವರಸಿದ್ಧಿಗೆಂದಲ್ಲ ಅಂತ ಹೇಳಿದ್ರು. ಪುರುಷ ಅಂದರೆ ಯಾರು ಅಂತ ತಿಳ್ಕೊಳ್ಳೋಣ. ಪುರುಷ ಎಂದರೆ ಗಂಡಸು ಎಂಬಂಥದ್ದು ಒಂದು ಸಾಮಾನ್ಯ ಪ್ರಯೋಗ. ಆದರೆ ಪುರುಷ ಎಂದರೆ ಶಕ್ತಿ. ನೋಡಿ, ಪುರೇಶೇತಿ ಇತಿ ಪುರುಷಃ ಅಂತ ಹೇಳ್ತಾರೆ. ಚೈತನ್ಯದ ಇನ್ನೊಂದು ಹೆಸರೇ ಪೌರುಷ. ಪರಮ ಎಂದರೆ ಶ್ರೇಷ್ಠ. ಪರಮ ಪುರುಷನ ಪೌರುಷ ಲೋಕ ಕಲ್ಯಾಣಕ್ಕಾಗಿಯೇ ಹೊರತು ಅಧರ್ಮ ಸಾಧನೆಗಲ್ಲ, ನರಮೇಧಕ್ಕಲ್ಲ, ಸ್ವಾರ್ಥ ಸಾಧನೆಗಲ್ಲ ಅಂತ ಹೇಳೋದಿದೆ. ಆದರೆ ಈಗಿನ ಪರಿಸ್ಥಿತಿಯೇ ಬೇರೆ ಆಗೋಗಿದೆಯಲ್ಲ. ಶಕ್ತಿವಂತನೇ ಪರಮಶ್ರೇಷ್ಠ, ಅವನೇ ಪರಮ ಪುರುಷ. ಆತನು ಹೇಳಿದ್ದೇ ಶಾಸನ, ಆತನ ಮಾತೇ ಆಜ್ಞೆ, ಆತನ ನುಡಿಯೇ ವೇದಘೋಷ. ಯಾರ ಬಳಿ ಅಧಿಕಾರವಿರುತ್ತದೋ ಅವರೇ ದೇವರು, ಅವನೇ ಪರಮಪುರುಷ. ಜಿಸ್ಕಿ ಲಾಠಿ ಉಸ್ಕಿ ಭೈನ್ಸ್ ಅಂತಾರಲ್ಲ, ಹಾಗಾಗೋಯ್ತು. ಹೀಗೆ ಶಕ್ತಿ ಇದ್ದರೆ ಅದನ್ನು ಲೋಕ ಕಲ್ಯಾಣಕ್ಕಾಗಿ, ಪರರ ಹಿತಕ್ಕಾಗಿ ಮತ್ತೆ ಪರಮೋಹಿತಕ್ಕಾಗಿ ವಿನಿಯೋಗಿಸಬೇಕೇ ಹೊರತು ಸ್ವಾರ್ಥಕ್ಕೆ ಅಲ್ಲ ಅಂತ ಹೇಳ್ತಾರೆ. ನೋಡಿ, ಒಂದು ಸುಂದರವಾದಂತಹ ಉಪನಿಷತ್ ವಾಕ್ಯ ಇದೆ ಅಲ್ವಾ? ಸರ್ವೇತ್ರ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಮಾಪ್ನುಯಾತ್ ಅಂತ ಹೇಳ್ತಾರೆ. ಇಲ್ಲಿ ಎಲ್ಲರ ಹಿತಕ್ಕಾಗಿ, ಎಲ್ಲರ ಒಂದು ಸುಖಕ್ಕಾಗಿ, ಶ್ರೇಷ್ಠವಾದಂತಹ ಬದುಕಿನ ಒಂದು ಭದ್ರತೆಗಾಗಿ ತಮ್ಮ ಶಕ್ತಿಯ ವಿನಿಯೋಗವನ್ನು ಮಾಡಬೇಕಾಗತ್ತೆ.
ಆದರೆ ಇಲ್ಲಿ ಕಲಿಯುಗದ ಒಂದು ರೀತಿಯೇ ಬೇರೆ ಆಗಿದ್ದಂಗೆ ಕಾಣುತ್ತೆ. ಕಲಿಕಾಲದ ಪ್ರಭಾವವೇನೋ ಅನ್ನೋ ತರಹ ಜನ ಎಲ್ಲಿ ನೋಡಿದರಲ್ಲಿ ಹಿಂಸೆ, ಎಲ್ಲಿ ನೋಡಿದರಲ್ಲಿ ಸ್ವಾರ್ಥ ಸಾಧನೆ, ಎಲ್ಲಿ ನೋಡಿದರಲ್ಲಿ ಅಧರ್ಮ ಸಾಧನೆ ಆಗ್ತಾನೇ ಇದೆ. ಇದನ್ನೆಲ್ಲ ಬಿಟ್ಟು ನಿಜವಾದ ಒಂದು ಮನುಷ್ಯನಾಗಬೇಕು, ನಿಜವಾದ ಗಂಡಸಾಗಬೇಕು, ನಿಜವಾದ ಶಕ್ತಿಯುತನಾಗಬೇಕಾದ್ರೆ DVG ಅವರು ಹೇಳಿದಂತಹ ಈ ಒಂದು ಕಗ್ಗದ ಅರ್ಥನೇ ಸುಂದರವಾದಂತಹ ಪಾಠ ಅಂತ ಹೇಳ್ಬೋದು. ಪುರುಷ ಸ್ವತಂತ್ರತೆಯ ಪರಮ ಸಿದ್ಧಿಯದೇನು, ಧರಣಿಗನುದಿನದ ರಕ್ತಾಭಿಷಿಂಚನೆಯೇ, ಕರವಾಲವನ್ನು ಪುಷ್ಪ ಸರವೆಂದು ಸೆಳೆದಾಡೆ, ಪರಿಮಳವ ಸೂಸುವುದೇ ಮಂಕುತಿಮ್ಮ, ಪರಿಮಳವ ಸೂಸುವುದೇ ಮಂಕುತಿಮ್ಮ ಅಂತ ಕೇಳ್ತಾರೆ. ಇಂತಹ ಅದ್ಭುತವಾದಂತಹ ಕಗ್ಗವನ್ನು ನಾವು ಇಂದು ಕೇಳಿದ್ವಿ. ಮುಂದಿನ ಕಗ್ಗದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ನಮಸ್ಕಾರ.